ಕ್ರೀಡಾ ಜ್ಯೋತಿಗೆ ಸ್ವಾಗತ ಕೋರ್ತಾ, ಹಾಗೆ ಚಿದಾನಂದ ಗೌಡರು ಮಾತಾಡ್ತಾ ಹೇಳಿದ್ರು ಪತ್ರಕರ್ತರಿಗೆ ಆರೋಗ್ಯ ವಿಮೆ ಅಂತ. ಅದನ್ನ ನಾವು ಆಲೆ ನಗರಸಭೆಯಿಂದ ಅದನ್ನ ಕೊಟ್ಟಿದೀವಿ ಅಂತ ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕಂದ್ರೆ ಪತ್ರಕರ್ತರ ನೋವಿನೆಲ್ಲವೂ ನಾವು ತಿಳ್ಕೊಂಡಿದೀವಿ ಅಂತ ನಾವು ಸಾಹೇಬರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕ್ರೀಡಾ ಜ್ಯೋತಿನಲ್ಲಿ, ಈ ಕ್ರೀಡಾ ಕಾರ್ಯಕ್ರಮದಲ್ಲಿ ಏನು 24ನೇ ತಾರೀಕು ನಡೆಯುವಂತ ಕ್ರೀಡಾ ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರು ಜಿಲ್ಲೆಗೆ ಎಲ್ಲಾ ಪ್ರಶಸ್ತಿಗಳು ಬರಲಿ ಅಂತ ನಾನು ತಮ್ಮ ಮುಖಾಂತರ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಶಿರಾ ತಾಲೂಕು ಪತ್ರಕರ್ತರ ಸಂಘ ತುಂಬಾ ಆಕ್ಟಿವ್ ಆಗಿದೆ. ಬಹಳ ಯಂಗ್ಸ್ಟರ್ಸ್ ಯೂತ್ಸ್ ಇದ್ದಾರೆ. ಅವರೆಲ್ಲರೂ ಭಾಗವಹಿಸಿ ಆ ಪ್ರಶಸ್ತಿ ತಗೊಳ್ಳಿ ಅಂತ ಅದೇವಲ್ಲಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಜಯ ಹಿಂದ್, ಜೈ. ನಾವು ರಾಜ್ಯ ಮಟ್ಟದ ಪ್ರಶ್ನೆ, ಎಲ್ಲರಿಗೂ ನಮಸ್ಕಾರಗಳು. ರಾಜ್ಯದವರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಎಲ್ಲ ಪದಾಧಿಕಾರಿಗಳೇ ಮತ್ತು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಚಿದಾನಂದ ಎಂ ಗೌಡ ಸರ್ ಅವರೇ ಮತ್ತು ನಮ್ಮ ತಹಶೀಲ್ದಾರ್ ಸಾಹೇಬ್ರೆ, ನಗರಸಭಾ ಕಮಿಷನರ್ ಅವರೇ, SL ರಂಗನಾಥ್ರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿವಿಧ ಸಂಘಟನೆಗಳ ಮುಖ್ಯಸ್ಥರುಗಳೇ, ಎಲ್ಲ ಪತ್ರಿಕಾ ಮಾಧ್ಯಮದವರೇ, ದೃಶ್ಯ ಮಾಧ್ಯಮದವರೇ ಮತ್ತು ಎಲ್ಲ ನನ್ನ ವಿದ್ಯಾರ್ಥಿಗಳೇ, ಇವತ್ತಿಗಾಗಲೇ ಹೇಳಿದರು ಇದು ಶಾಂತಿಯ ಸಂಕೇತ ಅಂತ ಹೇಳ್ಬಿಟ್ಟು. ಪತ್ರಕರ್ತರು ಭಾಳಷ್ಟು ಜಂಜಾಟದಲ್ಲಿರ್ತಾರೆ, ಒತ್ತಡದಲ್ಲಿರ್ತಾರೆ, ಅದರಿಂದ ಮುಕ್ತವಾಗಬೇಕು. ಹಾಗೆ ಅವರು ಶಾಂತಿಯುತವಾಗಿರಬೇಕು, ಸಹಬಾಳ್ವೆ ಸೌಹಾರ್ದತೆ ಅವರಲ್ಲಿ ಮೂಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಪತ್ರಕರ್ತರ ಕ್ರೀಡಾಕೂಟವನ್ನು ಏರ್ಪಡಿಸಿರ್ತಕ್ಕಂಥ ಅತ್ಯಂತ ಸಂತೋಷದಾಯಕ ಅಂತ ಹೇಳ್ಬಿಟ್ಟು ನಾನಾದರೂ ಸಹ ಈ ಸಂದರ್ಭದಲ್ಲಿ ಹೇಳ್ತೇನೆ. 3 ದಿವಸ ಇದು ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಸಂಚಾರ ಮಾಡಿ 4ನೇ ದಿವಸ 24ನೇ ತಾರೀಕು ಮಹಾತ್ಮ ಗಾಂಧಿ ಕ್ರೀಡಾಂಗಣ ತುಮಕೂರಿನಲ್ಲಿ ಕ್ರೀಡಾಕೂಟ ಆಯೋಜನೆ ಆಗಿರ್ತದೆ. ತುಮಕೂರು ಜಿಲ್ಲೆಯ ಮತ್ತು ಎಲ್ಲ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಪತ್ರಕರ್ತರು ಆ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರ್ತಾರೆ. ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ನಾನಾದರೂ ಸಹ ಈ ಸಂದರ್ಭದಲ್ಲಿ ಆಶಿಸ್ತಾ, ಜನತಂತ್ರ ವ್ಯವಸ್ಥೆಗೆ ನಿರ್ಭಡೆಯ ಮತ್ತು ನಿಷ್ಪಕ್ಷಪಾತವಾಗಿರತಕ್ಕಂತಹ ಪತ್ರಿಕೆಗಳಿರ್ತಕ್ಕಂಥದ್ದು ಅವಶ್ಯಕ ಮತ್ತು ಅನಿವಾರ್ಯ ಅಂತ ಹೇಳ್ಬಿಟ್ಟು ಇಡೀ ವಿಶ್ವದಾದ್ಯಂತ ಎಲ್ಲ ಜನರು ಸಹ ಒಪ್ತಾ ಇದ್ದಾರೆ. ಏಕೆಂದರೆ ಜನಾಭಿಪ್ರಾಯ ಮೂಡತಕ್ಕಂಥದ್ದೇ ಪತ್ರಿಕೆಗಳ ಮೂಲಕ. ಪತ್ರಿಕೆಗಳನ್ನು ವಾಲ್ಟರ್ ಲೀಫ್ಮನ್ ಅಂತಕ್ಕಂಥವರು ಪ್ರಜಾಪ್ರಭುತ್ವದ ಬೈಬಲ್ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಹಾಗೆ DV ಗುಂಡಪ್ಪನವರು ಪ್ರಜೆಯ ಅಂತರ್ಯ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಹಾಗಾಗಿ ಏನು ಈ ಸರ್ಕಾರದ ಮತ್ತು ಸಮಾಜದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು, ಅಂಕುಡೊಂಕುಗಳನ್ನು ತೀಡಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸದಲ್ಲಿ ನಿಸ್ವಾರ್ಥ ಸೇವೆಯನ್ನು ಪತ್ರಿಕೆಗಳು ಮಾಡ್ಕೊಂಡು ಬರ್ತಾ ಇದೆ. ಹಾಗೆ ಒಂದು ಗ್ರಾಮೀಣ ಮಟ್ಟದಿಂದ ಹಿಡ್ಕೊಂಡು ತಾಲೂಕು, ಜಿಲ್ಲಾ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿ ಅದನ್ನು ಹೋಗಲಾಡಿಸ್ತಕ್ಕಂಥ ವಿಚಾರದಲ್ಲಿ ಯಾರ್ಯಾರ ಜವಾಬ್ದಾರಿ ಏನು, ಸರ್ಕಾರದ ಜವಾಬ್ದಾರಿ ಏನು, ಜನತೆಯ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನ ಮತ್ತು ಸರ್ಕಾರ ದಾರಿ ತಪ್ಪಿದಾಗ ಅದನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನೇ ಪತ್ರಿಕೆಗಳು ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತವಾಗಿಯೂ ಶ್ಲಾಘನೀಯ. ಹಾಗೆ ಭ್ರಷ್ಟಾಧಿಕಾರಿಗಳನ್ನ ಕಿವಿ ಹಿಡಿತಕ್ಕಂಥ ಕೆಲಸವನ್ನು ಸಹ ಪತ್ರಿಕೆಗಳು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲವೂ ಸಹ ಶ್ಲಾಘನೀಯ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಏನು 24ನೇ ತಾರೀಕು ಕ್ರೀಡಾಕೂಟ ತುಮಕೂರಿನಲ್ಲಿ ನಡೀತದೆ. ಶಿರಾ ತಾಲೂಕಿನಿಂದ ಹೋಗಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಯಶಸ್ಸು ಸಿಗಲಿ, ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.